ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ವಿಡಿಯೋ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗ ಎದ್ದಿದ್ದಾನೆ, ಎದ್ದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ. ಬ್ರೇಕ್ಫಾಸ್ಟಿಗೆ ಇವತ್ತು ಅವನಿಗೆ ದೋಸೆ. ನೀವು ನೋಡ್ತಾ ಇರ್ಬೋದು, ಅವನು ತಿಂತಾ ಇರೋದು ಪಿಂಕ್ ದೋಸಾ. ಪಿಂಕ್ ದೋಸಾ ಯಾಕೆ ಅಂತ ಹೇಳಿದ್ರೆ, ಈಗಿನ ಮಕ್ಕಳು ವೆಜಿಟೇಬಲ್ಸ್ ತಿನ್ಲಿಕ್ಕೆ ಕೇಳೋದೇ ಇಲ್ಲ. ಸೊ ನಾನೀಗ ಏನ್ ಮಾಡೋದಂದ್ರೆ, ಆ ಯಾವ್ದಾದ್ರು ಲೈಕ್ ಬೀಟ್ರೂಟ್ ಅಥವಾ ಪಾಲಕ್ ಆ ತರದೆಲ್ಲ ಪೇಸ್ಟ್ ಗಳನ್ನ ಮಾಡಿ ಡೀಪ್ ಫ್ರಿಜ್ ಅಲ್ಲಿ ಇಟ್ಕೊಳ್ಳೋದು. ಫ್ರೆಶ್ ಮಾಡಿದ್ರೆ ಒಳ್ಳೇದು, ಬಟ್ ಟೈಮ್ ಬೇಕೇ. ಸೊ ಆ ಪೇಸ್ಟ್ ಅಲ್ಲಿ ಅವನಿಗೆ ದೋಸೆ, ರೈಸ್, ಪುಲಾವ್ ತರ ಮಾಡಿ ಆ ತರ ಕೊಡೋದು. ನಮಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಪೋಹಾ. ನಾನು ತುಂಬಾನೇ ಕಡಿಮೆ ಈ ತರದೆಲ್ಲ ಒನ್ ಪಾಟ್ ಡಿಶಸ್ ಮಾಡೋದು. ರೀಸನ್, ನನಗೆ ಟೈಮ್ ಕೂಡ ಸಾಕಾಗಲ್ಲ. ದೋಸೆ ಆದ್ರೆ ಅವರವರಿಗೆ ಬೇಕಾದದಷ್ಟು ಅವರು ಫ್ರೈ ಮಾಡಿ ತಿಂತಾರೆ ಅಲ್ಲ ಅಂತ ಹೇಳಿ ಟೈಮ್ ಇದ್ದಾಗ ಇದನ್ನೆಲ್ಲ ಮಾಡ್ತೀನಿ. ಬಟ್ ನನಗೆ ಟೈಮ್ ಸಿಗಲ್ಲ. ನನಗೆ ಅಡಿಗೆ ತುಂಬಾ ಇಷ್ಟ, ಅಡಿಗೆ ಮಾಡೋದಂದ್ರೆ ತುಂಬಾನೇ ಇಷ್ಟ. ವೆರೈಟಿಯಲ್ಲಿ ಸಹ ಅಡಿಗೆ ನನಗೆ ಬರುತ್ತೆ. ಮೊದಲು ತುಂಬಾನೇ ಅಡಿಗೆ ಮಾಡ್ತಾ ಇದ್ದೆ ನಾನು. ಈಗ ನನಗೆ ಟೈಮ್ ಸಿಗದೆ ನನಗೆ ಸಹ ಉದಾಸೀನ ಕಟ್ಟಿ ಹೋಗಿದೆ ಈಗ ಅಡಿಗೆ ಮಾಡ್ಲಿಕ್ಕೆ. ಅದ್ರ ನಂತರ ಮೀನಿನವರು ಬಂದಿದ್ರು ರಿಕ್ಷಾದಲ್ಲಿ. ನಮಗೆ ಬರ್ತಾರೆ ಮೀನಿನವರು, ಬಟ್ ನಾನು ಒಂದೊಂದು ಸಲ ಕಾಲ್ ಮಾಡಿ ಕರಿಯೋದು. ಒಂದೊಂದು ಸಲ ನಮ್ಗೆ ಮೀನ್ ಬೇಡ ಆಗಿರ್ತದಲ್ಲ, ಪಾಪ ಅವರು ಬಂದ್ರೆ ಅವರಿಗೆ ಸುಮ್ಮನೆ ಹೋಗ್ಬೇಕು ಅಂತ ಹೇಳಿ. ಇಲ್ಲಾಂದ್ರೆ ಅಂದ್ರೆ ನಮ್ಗೆ ಮನೆ ಸ್ವಲ್ಪ ಒಳಗೆ ಅಲ್ಲ, ಕೊಲ್ಪದ ಬೈಲಿಂದ. ಓಕೆ, ನಾನೀಗ ಹೊರಟಿರೋದು ಜಿಮ್ಮಿಗೆ. ನೋಡೋಣ ಇವತ್ತು ಯಾವ ವರ್ಕೌಟು. ಆಲ್ಮೋಸ್ಟ್ ನಾನು ಜಾಸ್ತಿಯಾಗಿ ಮಾಡೋದು ಕಾರ್ಡಿಯೋನೇ. ಮೊದಲು ವೇಟ್ ಲಿಫ್ಟಿಂಗ್ ಸ್ವಲ್ಪ ಜಾಸ್ತಿಯೇ ಮಾಡ್ತಾಯಿದ್ದೆ, ಮತ್ತು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಬಿಕಾಸ್ ನನಗೆ ಶೋಲ್ಡರ್ ಸ್ವಲ್ಪ ಬ್ರಾಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ನಾನೀಗ ಜಾಸ್ತಿಯಾಗಿ ಮಾಡೋದು ಕಾರ್ಡಿಯೋ. ನೋಡೋಣ ಇವತ್ತು ಯಾವ ಕಾರ್ಡಿಯೋ ಮಾಡಿಸ್ತಾರೆ ಅಂತ ಹೇಳಿ. ಅದು ನೋಡಿದರೆ ಇವತ್ತು ಕಾರ್ಡಿಯೋ ಅಲ್ಲ, ಇವತ್ತು ಲೆಗ್ ಮಾಡಿಸಿದ್ದು. ಲೆಗ್ ನಾನು ತುಂಬ ಸಮಯ ಆಯಿತು ಮಾಡದೆ, ತುಂಬ ಕಷ್ಟನೇ ಆಗ್ತಾ ಇತ್ತು ಇವತ್ತು ಮಾಡಲಿಕ್ಕೆ. ಲೆಗ್ ಮಾಡಲ್ಲ ನಾನು, ತುಂಬ ಕಡಿಮೆ. ಲೆಗ್ ಇರುವಾಗ ಸುಮ್ಮನೆ ಹೋಗದೇನೆ ಇರೋದು ಜಿಮ್ಮಿಗೆ. ಅದು ಇವತ್ತು ಅವರು ಹೇಳದೇನೆ ನನಗೆ ಮಾಡಿಸಿ ಬಿಟ್ಟದ್ದು. ಯಾಕಂದ್ರೆ ರೀಸನ್ ಇಷ್ಟೇ, ಲೆಗ್ ಮಾಡಿದ್ರೆ ತುಂಬಾನೇ ಕಷ್ಟ ಆಗತ್ತೆ ನಿಂತ್ಕೊಳ್ಳಿಕ್ಕೆ, ವರ್ಕ್ ಮಾಡ್ಲಿಕ್ಕೆ ಎಲ್ಲ. ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಕೆಲಸ ನಿಂತ್ಕೊಂಡೆ ಕೂತ್ಕೊಳ್ಳಿಕ್ಕೆ ತುಂಬಾ ಕಡಿಮೆ ಸಿಗೋದು. ಸೊ ಹಾಗಾಗಿ ನನಗೆ ಲೆಗ್ ಇಷ್ಟ ಇಲ್ಲ. ಬಟ್ ಮಾಡಿದ್ರೆ ಮಾತ್ರ ಒಳ್ಳೇದಲ್ಲ, ಅದಕ್ಕೆ ಒಂದೊಂದು ಸಲ ಮಾಡ್ತೀನಿ. ಆಪ್ಷನ್ ಇಲ್ಲ ಅಲ್ಲ, ಸೊ ಮಾಡೋದು. ಸೊ ಗೈಸ್, ನಾನೀಗ ರೆಡಿ ಆಗಿದ್ದೀನಿ ವಾಪಸ್ ಜಿಮ್ಮಿಂದ ಬಂದು. ಇವತ್ತು ನಾನು ಕಾರ್ಡಿಯೋ ಅಂತ ಹೋದದ್ದು. ನೋಡಿದರೆ ಲೆಗ್ ಇತ್ತು. ಲೆಗ್ ಮಾಡಿದ ದಿನ ನನಗೆ ಏನೂ ಆಗಲ್ಲ. ಲೆಗ್ ಆದ ಥರ್ಡ್ ಡೇ ಮೀನ್ಸ್ ನಾಳೆ ಪ್ರಾಬ್ಲಮ್ ಇಲ್ಲ, ನಾಡಿದ್ದು ನಡಿಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಒಂದು ಎಕ್ಸಸೈಸ್ ಮಾಡಿದರೆ ಹೆಲ್ತಿಗೆ ಒಳ್ಳೆಯದಲ್ಲ. ಸೊ ಮಾಡಿ ಮುಗಿಸಿ ಈಗ ಬಂದದ್ದು. ಸ್ನಾನ ಆಗಿದೆ, ಇನ್ನು ಹೋಗಬೇಕು ಸಲೋನಿಗೆ. ಇವತ್ತು ಟ್ರೈ ಮಾಡಬೇಕು ಹೈಡ್ರಾ ಫೇಶಿಯಲ್ ಮಾಡ್ಕೊಳ್ಳಿಕ್ಕೆ, ಬಿಕಾಸ್ ಸ್ವಲ್ಪ ಸಮಯ ಆಯಿತು ಮಾಡದೆ. ನನಗೆ ಸ್ವಲ್ಪ ಪಿಂಪಲ್ಸ್ ಇದು ಪ್ರಾಬ್ಲಮ್ ಉಂಟು, ಯಾವುದಾದ್ರೂ ಬೀಳತ್ತೆ ಅದು. ಬಿಕಾಸ್ ಒಂದು ನಾನು ದಪ್ಪ ಆದ ನಂತರ ಸ್ಟಾರ್ಟ್ ಆದದ್ದು ಇದು, ಮತ್ತು ನನ್ನದು ಆಯಿಲಿ ಸ್ಕಿನ್. ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಅಷ್ಟು ವರ್ಸ್ಟ್ ಅಂತ ಅಲ್ಲ, ಒಂದು 3-4 ಆದರೂ ಯಾವತ್ತಾದರೂ ಬೀಳತ್ತೆ. ಅದನ್ನು ನಾನು ಹೈಡ್ರಾ ಫೇಶಿಯಲ್ ಅಥವಾ ಮಾಯಿಶ್ಚರೈಸರ್ಸ್ ಆ ಥರದ ವಸ್ತುಗಳಲ್ಲಿ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ತೀನಿ. ಸೊ ಟ್ರೈ ಮಾಡ್ತೀನಿ ಇವತ್ತು. ಲೈಕ್ ರಶ್ ಇದ್ದರೆ ಎಲ್ಲ ಮಾಡಲಿಕ್ಕಾಗಲ್ಲ. ನೋಡೋಣ ಹೋಗಿ ಏನಾಗತ್ತೆ ಅಂತ ಹೇಳಿ. ಮಾಡಿದರೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಾನೀಗ ಸಲೋನಿಗೆ ಬಂದು ರೀಚ್ ಆಗಿದ್ದೀನಿ. ನಾನೀಗ ಕ್ಲಾಸ್ ತಗೊಳ್ತಾ ಇದ್ದೀನಿ. ಇವಳು ನಿರೋಷಾ ಅಂತ, ಇವಳು ಸ್ಟೂಡೆಂಟ್. ಇವಳು ಆ್ಯಕ್ಚುಲಿ ಚಿಕ್ಕಮಂಗ್ಳೂರಿಂದ. ಇವಳು ಒಂದು 2-2.5 ತಿಂಗಳು ಇರಲಿಲ್ಲ. ರೀಸನ್ ಅಂತ ಹೇಳಿದರೆ ಅವಳಿಗೇನು ಹುಷಾರಿರಲಿಲ್ಲ ಅಂತೆ. ಸೊ ಅವಳು ಮಧ್ಯದಲ್ಲಿ ಬ್ರೇಕ್ ತಗೊಂಡ್ರೆ ನಮಗೆ ತುಂಬಾ ಕಷ್ಟ ಆಗತ್ತೆ, ಬಿಕಾಸ್ ರಿವಿಷನ್ ತಗೊಳ್ಬೇಕಾಗ್ತದೆ. ಬಟ್ ಒಂದು ಒಳ್ಳೇದೇನಂತ ಹೇಳಿದರೆ ಅವಳು ಮರ್ತಿರ್ಲಿಲ್ಲ ಏನು ಕೂಡ. ಹಾಗೆ ರಿಷಲ್ಗೂ ಕೂಡ ತಗೊಳ್ಳಿಕ್ಕಿತ್ತು. ಬಿಕಾಸ್ ಯಾಕೆ ಅಂತ ಹೇಳಿದರೆ ರಿಷಲ್ ಮಧ್ಯದಲ್ಲಿ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ಲು, ಅಲ್ಲಿ ಅವಳಿಗೆ ಹೈಡ್ರಾ ಫೇಶಿಯಲ್ ಇರಲಿಲ್ಲ. ಸೊ ಹೈಡ್ರಾ ಫೇಶಿಯಲ್ ಅವಳು ಸ್ವಲ್ಪ ಮರ್ತಿದ್ಲು, ಅದಕ್ಕೋಸ್ಕರ ಅವಳಿಗೆ ಕೂಡ ತಗೊಂಡಿದ್ದು.
ನನ್ನದು ಯಾವತ್ತೂ ಕೂಡ ಒಂದು ಕ್ಲಾಸಸ್ ಮುಗಿಯುವ ತನಕ ಅಂದ್ರೆ ಆ ಸಬ್ಜೆಕ್ಟ್ ಅವರಿಗೆ ಬರುವ ತನಕ ನಾನು ಮುಂದೆ ತಗೊಳ್ಳಲ್ಲ. ಸೊ ಅದನ್ನ ಅವರಿಗೆ ರಿಪೀಟ್ ನೋಟ್ಸ್ ಬರೀಲಿಕ್ಕೆ ಹೇಳಿದ್ದೆ, ಅದನ್ನ ತಗೊಳ್ತಾ ಇದ್ದೆ. ಸೊ ನನಗೆ ಕೂಡ ಮಾಡ್ಕೊಂಡಾಗೆ ಆಗತ್ತೆ, ಅವರಿಗೆ ಕೂಡ ನೋಟ್ಸ್ ತಗೊಂಡಾಗೆ ಆಗ್ತದೆ ಅಂತ ಹೇಳಿ ಇವತ್ತು ಹೈಡ್ರಾನೇ ತಗೊಂಡಿದ್ದು. ಫಸ್ಟ್ ನನಗೆ ಅವರು ಎಲ್ಲಾನು ಡೀಟೇಲ್ಸ್ ಅಲ್ಲಿ ಹೇಳಿ ಅದ್ರ ನಂತರ ಮಾಡಿ ತೋರಿಸ್ಲಿಕ್ಕೆ. ಸೊ ಈಗ ಅವಳು ಯಾವ್ದಾದ ನಂತರ ಯಾವುದು ಅಂತ ಹೇಳ್ತಾ ಇದ್ಲು ನನಗೆ. ಅದೇ ಒಂದೊಂದು ಸಲ ತಪ್ತಾರೆ, ಕಾಮನ್, ಬಿಕಾಸ್ ತುಂಬಾ ದೊಡ್ಡ ಗ್ಯಾಪ್ ಆಗಿದೆ. ಅವಳಿಗೆ 2.5 ಮಂತ್ ಆಗಿದೆ, ರಿಷಲ್ಗೆ ಸಾಧಾರಣ ಒಂದು 6-7 ಮಂತ್ ಇದು ಗ್ಯಾಪ್ ಆಗಿದೆ ಹೈಡ್ರಾ ಫೇಶಿಯಲ್ ಇದು. ಅವರು ಸ್ಮಾರ್ಟ್ ಇದ್ದಾರೆ ಇಬ್ಬರು ಕೂಡ, ಸೊ ಅವರಿಗೆ ಬೇಗನೆ ಪಿಕಪ್ ಮಾಡ್ಕೊಂಡಿದ್ದಾರೆ ಅವರು. ಮತ್ತೆ ಆಲ್ರೆಡಿ ಅವರು ಕಲ್ತಿರೋದ್ರಿಂದ ಅವರಿಗೆ ಈಸಿ ಆಗತ್ತೆ. ರಿಪೀಟ್ ಒಂದು ಸಲ ಕ್ಲಿಕ್ ಕೊಟ್ಟಿದ್ದೆ ನೆನಪು ಮಾಡ್ಕೊಳ್ಳಿಕ್ಕೆ. ಮತ್ತೆ ನನಗೆ ಬ್ಯುಸಿ ಇತ್ತು, ಸೊ ಇವತ್ತು ಹೈಡ್ರಾ ಫೇಶಿಯಲ್ ಮಾಡ್ಲಿಕ್ಕೆ ಆಗುದು ಡೌಟು. ಸೊ ಒಂದು ಸ್ವಲ್ಪ ಗ್ಯಾಪ್ ಅಲ್ಲಿ ವಾಪಸ್ ಹೇರ್ ಕಟ್ ಅನ್ನ ತಗೊಂಡೆ ಅವಳಿಗೆ. ಹೇರ್ ಕಟ್ ಅವಳು ಡಾಲ್ ಅಲ್ಲಿ ಆಲ್ರೆಡಿ ಎಲ್ಲಾ ಹೇರ್ ಕಟ್ ಗಳನ್ನ ಮಾಡಿದ್ಲು, ಬಟ್ ಈಗ ವಾಪಸ್ ಸ್ವಲ್ಪ ಮರ್ತಿದ್ದಾಳೆ. ಸೊ ಅದನ್ನ ರಿಪೀಟ್ ತಗೊಳ್ತಾ ಇದ್ದೀವಿ. ಆದ್ರೂ ಗ್ರೇಟ್, ಅವಳು ಆಲ್ಮೋಸ್ಟ್ ಎಲ್ಲಾನು ಮಾಡಿದ್ದಾಳೆ. ಸೊ ಅದರಿಂದ ನನಗೆ ಈಸಿ ಆಯಿತು. ಇವಳು ಈಗ ನೋಟ್ಸ್ ಬರ್ಕೊಳ್ತಾ ಇದ್ದಾಳೆ. ನಾನು ಹೆಸರು ನೋಡದೇನೆ, ಅಂದ್ರೆ ನಮ್ಮ ಹೈಡ್ರಾದಲ್ಲಿ ಸ್ಕ್ರೀನ್ ಅಲ್ಲಿ ಹೆಸರು ಬರುತ್ತೆ ಆಲ್ರೆಡಿ, ಅದನ್ನ ಹೆಸರು ನೋಡದೇನೆ ಬ್ಯಾಕ್ ಸೈಡ್ ಆಫ್ ಅಲ್ಲಿ ನಿಂತ್ಕೊಂಡು ಬರೀಲಿಕ್ಕೆ ಹೇಳಿದ್ದೆ ರಿಷಲ್ಗೆ. ಬಿಕಾಸ್ ರಿಷಲ್ಗೆ ತುಂಬಾ ದೊಡ್ಡ ಗ್ಯಾಪ್ ಬಿದ್ದಿದೆ, ಅವಳಿಗೆ ಆದ್ರೆ 2.5 ಮಂತ್ ಇದು ಬ್ರೇಕ್. ಸೊ ಅವಳು ರಪ್ಪ ತಕೊಂಡಿದ್ದಾಳೆ. ಮತ್ತೆ ನೀತಾ ಎಡಿಟಿಂಗ್ ಇದು ಕೆಲಸ ಮಾಡ್ತಾ ಇದ್ದಾಳೆ. ಆಲ್ಮೋಸ್ಟ್ ಎಡಿಟಿಂಗ್ ನನ್ನದು ನೀತವೇ ಮಾಡೋದು. ಹಾಗೆ ನಾವು ನೆಕ್ಸ್ಟ್ ಡೇ ಈ ವಿಡಿಯೋ ತೆಗೆದದ್ದು ಹೈಡ್ರಾ ಫೇಶಿಯಲ್ ಇದು. ಆ ದಿನ ನಮ್ಗೆ ಮಾಡ್ಲಿಕ್ಕೆ ಆಗಿಲ್ಲ, ತುಂಬಾ ಲೇಟ್ ಆಯ್ತು ಮನೆಗೆ ಹೋಗುವಾಗ. ಸೊ ನೆಕ್ಸ್ಟ್ ಡೇ ಅಂದ್ರೆ ಸಂಡೇ ಆಗಿತ್ತು. ಇವತ್ತು ಅವರಿಗೆ ಮಾಡಿ ತೋರಿಸುವ ದಿನ ಹೈಡ್ರಾ ಫೇಶಿಯಲ್. ಸ್ವಲ್ಪ ಜನರಿಗೆ ಡೌಟ್ ಇರ್ಬೋದು ನಾರ್ಮಲ್ ಫೇಶಿಯಲ್ ಮತ್ತು ಹೈಡ್ರಾ ಫೇಶಿಯಲ್ ಗಳ ಡಿಫ್ರೆನ್ಸ್ ಏನು ಅಂತ ಹೇಳಿ. ಹೈಡ್ರಾ ಫೇಶಿಯಲ್ ಎಪಿಡರ್ಮಿಸ್ ಅಂದ್ರೆ ನಮಗೆ ಸ್ಕಿನ್ ಲೇಯರ್ಗಳು ಹೇಗೆ ಡರ್ಮಿಸ್, ಎಪಿಡರ್ಮಿಸ್ ಹಾಗೆ ಸ್ಕಿನ್ ಲೇಯರ್ಗಳು ಇರುತ್ತೆ. ಹಾಗೆ ಎಪಿಡರ್ಮಿಸ್ಗೆ ಅಂದ್ರೆ ನಮ್ಮ ಫಸ್ಟ್ ಲೇಯರ್ ಆಫ್ ದ ಎಂಡ್ ತನಕ ಹೋಗಿ ರೀಚ್ ಆಗತ್ತೆ. ಹ್ಯಾಂಡ್ ಫೇಶಿಯಲ್ ಆದ್ರೆ ಹೇಗೆ ಅಂತ ಹೇಳಿದ್ರೆ ನಮ್ದು ಮೇಲಿನ ಪರದೆ ಏನುಂಟು, ಲೈಕ್ ನಮಗೆ ಹೇಗೆ ಕಣ್ಣಿಗೆ ಕಾಣಿಸ್ತಾ ಉಂಟು ಆ ಲೇಯರಿಗೆ ಮಾತ್ರ ಟಚ್ ಆಗೋದು. ಸೊ ಅದು ಒಳ್ಳೆನೆ ಕ್ಲಿನ್ಸ್ ಆಗತ್ತೆ. ಲೈಕ್ ಹೇಗೆ ಹೇಳ್ಬೇಕಂದ್ರೆ ಫಸ್ಟ್ ಡೆಡ್ ಸ್ಕಿನ್ ಒಳ್ಳೆ ರಿಮೂವ್ ಆಗತ್ತೆ, ಅದ್ರ ನಂತರ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಒಳ್ಳೇದಾಗತ್ತೆ, ಮತ್ತೆ ಒಳ್ಳೆ ಕ್ಲಿನ್ಸ್ ಆಗಿ ಬರುತ್ತೆ. ಲೈಕ್ ಈಗ ನೀತಾ ಅವಳಿಗೆ ಹೇಳಿಕೊಡ್ತಾ ಇರೋದು ಅದು ವ್ಯಾಕ್ಯೂಮ್ ಟೈಪ್ ಅಲ್ಲಿ ಆಗಿರತ್ತೆ. ಸೊ ಅದು ಒಳ್ಳೆ ವ್ಯಾಕ್ಯೂಮ್ ಆಗತ್ತೆ. ಹೇಗೆ ನಾವು ಒಂದು ಸೋಪವನ್ನ ವ್ಯಾಕ್ಯೂಮ್ ಮಾಡಿ ಎಳೆದು ತೆಗಿತೀವಿ ಡಸ್ಟ್ ಎಲ್ಲ ಇದ್ರೆ, ಹಾಗೆ ನಮ್ಮ ಸ್ಕಿನ್ ಅಲ್ಲಿ ಸಹ ತುಂಬಾನೇ ಆಯಿಲ್, ಡರ್ಟ್, ಡೆಡ್ ಸ್ಕಿನ್ ಮತ್ತೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅದನ್ನೆಲ್ಲ ಅದು ರಿಮೂವ್ ಮಾಡಿ ಎಳೆದು ತೆಗೆಯುತ್ತೆ. ಈ ಲೇಯರ್ ಅಲ್ಲಿ ಅಂದ್ರೆ ಈ ಸ್ಟೆಪ್ ಅಲ್ಲಿ ಇದನ್ನ ಅಬ್ರೇಷನ್ ಅಂತ ಹೇಳೋದು ನಮ್ಮ ಲ್ಯಾಂಗ್ವೇಜ್ಗೆ ಅಂತ ಹೇಳಿದ್ರೆ. ಸೊ ಅಬ್ರೇಷನ್ಗೆ ಪುಲ್ಲಿಂಗ್ ಅಲ್ಲಿಯೇ ಆಲ್ಮೋಸ್ಟ್ ಒಳ್ಳೆ ಗ್ಲೋ ಬಂದಾಗಿರತ್ತೆ. ಅಬ್ರೇಷನ್ ಯೂಸ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳಿದ್ರೆ ಅದು ವ್ಯಾಕ್ಯೂಮ್ ಆಗತ್ತೆ, ನೋವಾಗಲ್ಲ, ಫುಲ್ ಆದಾಗೆ ಆಗತ್ತೆ. ಸೊ ಅದನ್ನ ಅವರು ಟೀಚ್ ಮಾಡ್ತಾ ಇದ್ದಾರೆ ನೀತಾ, ಬಿಕಾಸ್ ನಮ್ಗೆ ಕಾಣಿಸ್ತಲ್ಲ ಮಲಗಿರೋದ್ರಿಂದ. ಬಟ್ ನಾವು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಪರ್ಫೆಕ್ಟ್ಲಿ 100% ಆಗುವ ತನಕ ಯಾವತ್ತೂ ಕೂಡ ಕ್ಲೈಂಟಿಗೆ ಕೊಡಲ್ಲ. ಇದ್ರ ನಂತರನೂ ಅವರಿಗೆ ವಾಪಸ್ ತಗೊಳ್ಳಿಕೊಂಡು ಸ್ಕಿನ್ ಡಾಕ್ಟರ್ಸ್ ಕೂಡ ಹೇಳ್ತಾರೆ ಮಾಡ್ಕೊಳ್ಳಿಕ್ಕೆ. ಹಾಗೆ ಪಿಂಪಲ್ಸ್ಗೆ ತುಂಬಾ ಒಳ್ಳೇದು, ಪಿಂಪಲ್ಸ್ ಫೇಸಿನವರಿಗೆ. ಬಟ್ ಇಷ್ಟೇ ಏನಂತ ಹೇಳಿದ್ರೆ ತುಂಬಾ ಹೆವಿ ಆಕ್ನೆ ತುಂಬಿ ಇರುವಾಗ ಅಂದ್ರೆ ಫಸ್ಟ್ ತುಂಬಿ ಇರುವಾಗ ಹೈಡ್ರಾ ಮಾಡದಿದ್ರೆ ಒಳ್ಳೇದು. ಮತ್ತೊಂದು ಏನಂದ್ರೆ ಯಾಕೆ ಮಾಡೋದು ಅಂತ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್, ಲೈಕ್ ಬೇಸಿಕ್ ನಾಲೆಜ್ ಇಷ್ಟೇ, ಬ್ಲಡ್ ಸರ್ಕ್ಯುಲೇಷನ್ ಒಳ್ಳೇದಾಗೋದ್ರಿಂದ ಸೊ ಅದರಿಂದ ನಮಗೆ ಗ್ಲೋ ಬರೋದು. ಮತ್ತೆ ಹೀಟ್ ಜನರೇಟ್ ಆಗತ್ತೆ ಮಷಿನ್, ಆ ಹೀಟ್ ಜನರೇಟ್ ಆಗಿರೋದ್ರಿಂದ ಸ್ಕಿನ್ನಿಗೆ ಒಳ್ಳೆ ಕ್ರೀಮು ಪೆನಿಟ್ರೇಟ್ ಆಗತ್ತೆ. ಸೊ ಅದರಿಂದ ಫುಲ್ ಕ್ರೀಮ್ ಸ್ಕಿನ್ನಿನ ಒಳಗೆ ರೀಚ್ ಆಗಿ ಒಳ್ಳೆ ಮಾಯಿಶ್ಚರ್ ಆಗತ್ತೆ. ಪಿಂಪಲ್ಸ್ ಫೇಸಿನವರು ಬ್ರೈಡ್ ಮಿನಿಯಾ ಇದ್ರೆ ಅವರು 3 ಸೆಟ್ಟಿಂಗ್ಸ್ ತಗೊಂಡ್ರೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯದು.
ಸೊ ಇವರಿಗೆ ನಾನು ಒಂದು ಸಲ ಅವಳು ಒಂದು ಸಲ ಇವಳು ಮಾಡಿ ಯೂಸ್ ಮಾಡಲಿಕ್ಕೆ ಹೇಳಿದ್ದು. ಸೊ ಒಂದು ಟರ್ನ್ ಅವಳು ಇನ್ನೊಂದು ಸಲ ಅವಳು ಮಾಡಿ ಮಾಡ್ತಾ ಇದ್ರು. ಮತ್ತೇನಂತ ಹೇಳಿದ್ರೆ ಲೈಕ್ ನೀವು ನೋಡಿರ್ಬೋದು ಆಕ್ನೆ ಫೇಸ್ ಈಗ ತುಂಬಾ ಜನರಿಗೆ ಶುರುವಾಗಿದೆ. ಆಕ್ನೇಸ್ ಬ್ಲ್ಯಾಕ್ ಮಾರ್ಕ್ ಆಗಿ ಕವರ್ಡ್ ಆಗೋದು ಅವರಿಗೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ಆಂಟಿ ಏಜಿಂಗಿಗೆ ಕೂಡ ತುಂಬಾ ಒಳ್ಳೆಯದು. ಇದು 7 ಸ್ಟೆಪ್ ಇದು ಫೇಶಿಯಲ್ ಆಗಿರುತ್ತೆ. ತುಂಬಾ ಲಾಂಗ್ ಆಗುತ್ತೆ. ಸೊ ನಾನು ತುಂಬಾನೇ ವಿಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ. ಈ ವಿಷಯದಲ್ಲಿ ಒಳ್ಳೆ ನಾಲೆಜ್ ಬೇಕಂತ ಹೇಳಿದ್ರೆ ಪ್ಲೀಸ್ ಹೇಳಿ, ನಾನು ಸಪ್ರೇಟ್ ಆಗಿ ವಿಡಿಯೋ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದು 7 ಸ್ಟೆಪ್ ಫೇಶಿಯಲ್. ಇದರಲ್ಲಿ LED ಮಾಸ್ಕ್ ಸಹ ಬರುತ್ತೆ. LED ಮಾಸ್ಕಿಗೆ ಸಹ ಲೈಟ್ಸ್ ಬರುತ್ತೆ. ಆ ವಿಡಿಯೋವನ್ನ ನಾನು ಶೇರ್ ಮಾಡ್ತೀನಿ. ಒಂದೊಂದು ಲೈಟಿಗೆ ಕೂಡ ಒಂದೊಂದು ಕಾರಣಗಳಿರುತ್ತೆ. ಲೈಕ್ ಗ್ರೀನ್, ಬ್ಲೂ, ಹಾಗೆ ಫಾರ್ ಪಿಂಪಲ್, ಆಕ್ನೆ, ಆಂಟಿ ಏಜಿಂಗ್ ಆ ತರ ಲೈಟ್ಸ್ ಬೆನಿಫಿಟ್ ಇರುತ್ತೆ. ಹಾಗೆ ತುಂಬಾ ಜನ ಈಗ ಆಕ್ಟರ್ಸ್ಗಳು ಮತ್ತೆ ಮಾಡೆಲ್ಸ್ಗಳು ನಾರ್ಮಲ್ ಅಲ್ಲಿ ಸಹ ನೀವು ಯೂಸ್ ಮಾಡಬಹುದು. LED ಮಾಸ್ಕ್ ಇದೆ, ಜಸ್ಟ್ LED ಮಾಸ್ಕ್ ಸಿಗತ್ತೆ. ಅದನ್ನು ನೀವು ಮನೆಯಲ್ಲಿ ಇಟ್ಟು ಒಂದು ಸ್ವಲ್ಪ ಹೊತ್ತಿಗೆ ಯೂಸ್ ಮಾಡಿದ್ರೆ ಅದು ಕೂಡ ಒಳ್ಳೇದು. ಸ್ವಲ್ಪ ಜನ ಅನ್ಕೊಳ್ಬಹುದು ನಾನು ಫೇಶಿಯಲ್ ಮಾಡಲ್ಲ, ನನಗೆ ಬೇಡ ಅಂತ ಎಲ್ಲ. ಬಟ್ ಫೇಶಿಯಲ್ಸ್ ತುಂಬಾನೇ ಒಳ್ಳೇದು ಸ್ಕಿನ್ನಿಗೆ. ರೀಸನ್ ಮೊದ್ಲೇ ನಾನು ಮಾಡ್ತಾ ಇರ್ಲಿಲ್ಲ, ಈಗ ಕೂಡ ನಾನು ಮಾಡಲ್ಲ, ಅಥವಾ ನಮ್ಮ ಅಜ್ಜಿ ಕಾಲದಲ್ಲಿ ಅವರು ಮಾಡ್ತಾ ಇರ್ಲಿಲ್ಲ, ಈಗ ನಾವು ಮಾಡಲ್ಲ ಅಂತ ಹೇಳುದು ಸುಮ್ಮನೆ. ಆಗಿನ ವೆದರ್, ಆಗಿನ ಫುಡ್, ಆಗಿನ ಲೈಫ್ ಸ್ಟೈಲ್ ಹಾಗೆ ಇತ್ತು. ಈಗಿನ ಲೈಫ್ ಸ್ಟೈಲ್ ಅದರ ಕಂಪ್ಲೀಟ್ ಆಪೋಸಿಟ್ ಆಗಿದೆ. ಹಾಗೆ ಮೊದ್ಲಿನ ಜನರಿಗೆ ಸ್ಟೈಲ್ ಅಥವಾ ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನುವ ಕಾನ್ಸೆಪ್ಟೇ ಇರಲಿಲ್ಲ. ಸೊ ಈಗ ಎಲ್ಲರಿಗೂ ತಾನು ಚೆನ್ನಾಗಿ ಕಾಣಿಸ್ಬೇಕು ಇನ್ನೊಬ್ಬರಿಗಿಂತ, ಅಥವಾ ನಾನು ಚೆನ್ನಾಗಿ ಸುತ್ತಬೇಕು ಅನ್ನುವ ಆಶೆ ಎಲ್ಲರಿಗೂ ಉಂಟು. ಅದು ಕೂಡ ತಪ್ಪಲ್ಲ. ಸೊ ಅದಕ್ಕೆ ನಾವು ಈ ತರದೆಲ್ಲ ಪ್ರೊಸೀಜರ್ ಮೊದಲಿಂದಾನೇ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಹೇಗೆ ಅಂತ ಹೇಳಿದ್ರೆ ಮೊದಲಿನ ಕಾಲದಲ್ಲಿ 40 ಇಯರ್ಸಿಗೆ ಆಗುವ ಏಜಿಂಗ್ಸ್ ಈಗ 30 ಇಯರ್ಸಿಗೆನೆ ಸ್ಟಾರ್ಟ್ ಆಗ್ತಾ ಉಂಟು. ಸೊ ಅದಕ್ಕೆ ಮೊದಲೇನೆ ಪ್ರಿಪೇರ್ ಮಾಡಿಕೊಂಡು ಚೆನ್ನಾಗಿ ಸ್ಕಿನ್ ಅನ್ನ ಇಟ್ಕೊಂಡ್ರೆ ತುಂಬಾನೇ ಒಳ್ಳೆಯದು. ಇನ್ನೊಂದು, ಸ್ವಲ್ಪ ಜನ ಫೇಶಿಯಲ್ಸ್ ಅನ್ನ ಮಾಡ್ಕೊಳ್ತೀರಾ, ಹೈಡ್ರಾ ಅಥವಾ ನಾರ್ಮಲ್ ಯಾವುದೇ ಫೇಶಿಯಲ್ಸ್ ಅನ್ನ ಮಾಡ್ಕೊಳ್ತೀರಾ, ಅದ್ರ ನಂತರ ಅದಕ್ಕೆ ಯಾವುದೇ ಪ್ರಿಕಾಷನ್ ತಗೊಳ್ಳೋದಿಲ್ಲ. ಲೈಕ್ ಮಾಯಿಶ್ಚರೈಸರ್, ಫೇಸ್ ವಾಷಸ್ಗಳು ಅಥವಾ ಸ್ಕಿನ್ ಸಿರಮ್ಸ್ಗಳನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ಲೈಕ್ ಹೈಡ್ರಾ ಫೇಶಿಯಲ್ಸೇ ಅಂತ ಅನ್ಕೊಳ್ಳಿ. CTM ಅಂತ ಹೇಳಿ ಶಾರ್ಟ್ ಫಾರ್ಮ್ ಅಲ್ಲಿ. CTM ಅಂತ ಹೇಳಿದ್ರೆ ಕ್ಲಿನ್ಸಿಂಗ್, ಟೋನರ್, ಮಾಯಿಶ್ಚರೈಸರ್. ಎಟ್ ದ ಎಂಡ್ ನಿಮಗೆ ಕ್ಲಿನ್ಸರ್, ಟೋನರ್, ಮಾಯಿಶ್ಚರೈಸರ್ ಯೂಸ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಫೇಸ್ ವಾಶ್, ಕ್ಲಿನ್ಸರ್, ಮಾಯಿಶ್ಚರೈಸರ್ಸ್ಗಳನ್ನಾದರೂ ಯೂಸ್ ಮಾಡಿ. ಲಾಸ್ಟ್ ಮೂಮೆಂಟಿಗೆ ಫೇಶಿಯಲ್ಸ್ಗಳನ್ನು ಮಾಡಿ ಚೆನ್ನಾಗಿ ಗ್ಲೋ ಆಗ್ಬೋದು ಸ್ಕಿನ್ ಅಂತ ಹೇಳೋದು ಸುಮ್ಮನೆ. ಬಿಕಾಸ್ ನಾವು ಮೊದಲಿಂದಾನೇ ಯಾವುದಕ್ಕಾದ್ರೂ ಔಷಧಿ ಹಚ್ಚಿದ್ರೆ ಮಾತ್ರ ಅದು ಸರಿ ಆಗೋದು. ಈಗ ನಾನು ಫಂಕ್ಷನ್ಸ್ಗಳಿಗೆ ಯಾವತ್ತೂ ಕೂಡ ನನಗೆ ಫೇಶಿಯಲ್ಸ್ ಮಾಡುವ ಟೈಮ್ ಸಿಗಲ್ಲ. ನಿಮಗೆ ಗೊತ್ತಿರುವ ಹಾಗೆ ಆ ಟೈಮಲ್ಲಿ ಎಲ್ಲರಿಗೂ ಕೂಡ ಫೇಶಿಯಲ್ ಮಾಡಲಿಕ್ಕೆ ಇರುತ್ತೆ. ಸೊ ನಮಗೆ ಅಷ್ಟು ಟೈಮ್ ಸಿಗಲ್ಲ. ಸೊ ನಾವು ಈ ಥರ ಫಂಕ್ಷನ್ಸ್ ಇಲ್ಲದ ಟೈಮ್ಗಳಲ್ಲಿ ನಮ್ಮ ಸ್ಕಿನ್ನನ್ನು ಫೇಶಿಯಲ್ಸ್ ಮಾಡಿಕೊಂಡು ಬಿಡ್ತೀವಿ. ಮಾಯಿಶ್ಚರೈಸರ್ ಆ ಥರದ್ದು ಅಂದರೆ ಲೈಕ್ ಸನ್ಸ್ಕ್ರೀನ್ ಈ ಥರದನ್ನು ನಾನು ಬಿಡಲ್ಲ. ನಾನು ತುಂಬ ಅಂದರೆ ಲೈಕ್ 100% ಆಯಿಲಿ ಸ್ಕಿನ್ನಿನವಳು. ನನಗೆ ಪಿಂಪಲ್ಸ್ ಬೀಳತ್ತೆ. ಬಿಕಾಸ್ ಒಂದು ಅದೇ ಹೇಳಿದ ಹಾಗೆ ದಪ್ಪ ಆಗಿದ್ದೀನಿ, ಅದರ ಮೇಲೆ ನಾನು ಹೆವಿ ಆಯಿಲಿ ಸ್ಕಿನ್. ಸೊ ಅದರಿಂದ ನನಗೆ ಬೀಳತ್ತೆ. ಬಟ್ ನಾನು ಕಂಟ್ರೋಲಲ್ಲಿ ಇಟ್ಕೊಳ್ತೀನಿ. ಇವತ್ತು ಸ್ವಲ್ಪ ಬೇಗ ಮನೆಗೆ ಬಂದೆ ನಾನು, ಸಂಡೇ ಅಲ್ಲ. ಸೊ ಇವನ ಜೊತೆಗೆ ಸ್ವಲ್ಪ ಆಟ ಆಡಲಿಕ್ಕೆ ಸಿಗ್ತದೆ ಅಂತ ಹೇಳಿ ಇವನಿಗೇನೋ ಒಂದು ನಂಬರ್ಸ್ ಇದು ರೀಡಿಂಗ್ ಮಾಡ್ತಾನೆ ಇದ್ದ. ಅವ್ರ ಮಕ್ಕಳು ಹಾಗೆ ಅಲ್ಲ, ನಾವು ವಿಡಿಯೋ ಮಾಡುವ ಟೈಮಲ್ಲಿ ಅವರು ರೀಡಿಂಗ್ ಸ್ಟಾಪ್, ನಾನು ವಿಡಿಯೋ ಮೊಬೈಲ್ ತರುವ ತನಕ. ಮತ್ತೆ ಅವನು ಹೇಳಿದ್ದ ನನಗೆ ಇವತ್ತು ಬರುವಾಗ ನನಗೆ ಫ್ರೆಂಚ್ ಫ್ರೈಸ್ ಬೇಕು ಅಂತ ಹೇಳಿ ನಾನು ತಗೊಂಡು ಬಂದಿದ್ದೆ ಅವನಿಗೋಸ್ಕರ. ಫಸ್ಟ್ ಅನ್ಕೊಂಡೆ ಮನೆಯಲ್ಲೇ ಮಾಡೋದು ಅಂತ, ಮತ್ತೆ ನನಗೆ ಸುಸ್ತಾಗಿತ್ತು. ಸೊ ನಾನು ತಂದಿಲ್ಲ, ಸಾರಿ ಹೊರಗಿಂದನೇ ತಂದೆ. ಬಟ್ ಅವನಿಗೆ ಇದೆಲ್ಲ ತಿಂದ್ರೆ ಆಗಲ್ಲ, ಅವನು ನೈಟ್ ಅದರಿಂದ ವಾಮಿಟ್ ಕೂಡ ಮಾಡ್ಕೊಂಡ. ಹಾಗೆ ಅವನು KFCಯಲ್ಲಿ ಹಾಗೆ ಹೋಗಿದ್ರೆ ಒಂದು 4 ಎಲ್ಲ ತಿಂತಾನೆ. ಬಟ್ ಹಾಗೆ ಮನೆಯಲ್ಲಿ ತಂದ್ರೆ ಅದು ತುಂಬಾನೇ ಆಗತ್ತೆ. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ
ಬೆಲ್ ಐಕನನ್ನು ಒತ್ತಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಸಪೋರ್ಟ್ ಮಾಡ್ತಾನೇ ಇದ್ದೀರಾ. ಇನ್ನೂ ತುಂಬಾ ಸಪೋರ್ಟ್ ಮಾಡಿ. ನಾವು ನಮ್ಮಿಂದ ಎಷ್ಟು ಒಳ್ಳೆ ವಿಡಿಯೋ ಆಗುತ್ತೆ ಅಷ್ಟು ವಿಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೀವಿ.